ಯಲಹಂಕ ಕಾರ್ಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ನಡೆಸಲಾಯಿತು. ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಳ, ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ, ಸಂಘಗಳಲ್ಲಿ ಲೆಕ್ಕ ಪುಸ್ತಕಗಳ ತಪಾಸಣೆ ಹಾಗೂ ರಾಸುಗಳ ತಳಿ ಅಭಿವೃದ್ಧಿ, ಸದಸ್ಯರಿಗೆ ಬಮೂಲ್ನಿಂದ ಸಿಗುವ ಅನುದಾನ ಹಾಗೂ ಸೌಲಭ್ಯಗಳ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಯಿತು. ಸತೀಶ್ ಕಡತನಮಲಿ ಮಾತನಾಡಿ, ಕೆಲವೆಡೆ ಲಕ್ಷಾಂತರ ಅನುದಾನದಿಂದ ಕಟ್ಟಡ ನಿರ್ಮಾಣ ಮಾಡಿದ್ದು ಯಾವುದೇ ರೀತಿಯ ಉಪಯೋಗಕ್ಕೆ ಬರ್ತಾ ಇಲ್ಲ. ಹಾಲು ಶೇಖರಣೆ ಆಗ್ತಾ ಇಲ್ಲ. ರೈತರು ಆಸಕ್ತಿ ಕಮ್ಮಿ ತೋರ್ತಿದ್ದಾರೆ. ನೇಮಕಗೊಂಡಿರುವ ಅಧಿಕಾರಿಗಳಿಗೆ ಸರ್ಕಾರದಿಂದ ಸಂಬಳ ಬರ್ತಾ ಇದ್ದು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಆದರೆ ನೀವುಗಳು ಇದ್ದ ಹಾಗೆಯೇ ಇದ್ದೀರಾ. ಯಾವ ಬದಲಾವಣೆಗಳೂ ಇಲ್ಲ. ಏನಾದರೂ ಅಕ್ರಮ ನಡೆದಾಗ ಪ್ರಶ್ನಿಸುವ ಕೆಲಸ ಮಾಡಬೇಕು. ನಿಮಗೆ ಎಲ್ಲ ರೀತಿಯ ಹಕ್ಕುಗಳು ಇರ್ತದೆ. ಇರುವ ಅವಕಾಶ ಸದುಪಯೋಗ ಪಡಿಸಿಕೊಂಡು ಜೀವನ ಕಟ್ಟಿಕೊಳ್ಬೇಕು ಅಂತ ಸ್ಥೈರ್ಯ ತುಂಬಿದ್ರು. ಇನ್ನು ರೈತರ ಮಕ್ಕಳಿಗೆ ನೇಮಕಾತಿ ವಿಚಾರದಲ್ಲಿ ಅಕ್ರಮ ನಡೆದಿರುವ ಕುರಿತು ಪ್ರತಿಕ್ರಿಯಿಸಿ, ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು, ನಾನು ಖಂಡಿತ ಸಹಕರಿಸುತ್ತೇನೆ ಅಂತ ತಿಳಿಸಿದರು. ಕಚೇರಿಯ ಅಧಿಕಾರಿಗಳು ಹಾಗೂ ಮಂಡಳಿ ನಿರ್ದೇಶಕರು, ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಾಲು ಉತ್ಪಾದಕ ಸಹಕಾರಿ ಸಂಘದಿಂದ ವಾರ್ಷಿಕ ಸಾಮಾನ್ಯ ಸಭೆ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಕೆಲವು ಪ್ರಶ್ನೆಗಳನ್ನು ರೈತರು ಕೇಳಿದರು. ನಮ್ಮದು ಡೈರಿ ಇದು, ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥದ್ರಲ್ಲಿ ಲೋಪದೋಷಗಳಾಗಿದೆ ಮತ್ತು ಹಾಲಿನ ರೇಟನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಫೀಡ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವು ಡಿಮ್ಯಾಂಡ್ಸನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕಾನೂನು ಚೌಕಟ್ಟೊಳಗಡೆ ಏನು ಸಹಾಯ ಮಾಡ್ಬೋದು, ಲಾಸ್ಟ್ ಟೈಮ್ GBM ಒಳಗಡೆ ಅವ್ರು ಏನು ಕೇಳಿದ್ರು ಅದನ್ನು ಬಗೆಹರಿಸಿದ್ದೀವಿ. ನಾವು ಆ ತೃಪ್ತಿ ಇದೆ ನಮಗೆ. ರೈತರೇನು ಕೇಳಿದ್ರು ನಮ್ಮ ಮಕ್ಳಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನು, ಅದು ಮೊನ್ನೆ ನಡೆದಂಥ 6ನೇ ತಾರೀಕು ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ GBM ಅಲ್ಲಿ 30% ಹಾಲು ಉತ್ಪಾದಕರ ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಮತ್ತು 10% ಸೆಕ್ರೆಟರಿಗಳು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಹಾಲು ಮಾರಾಟಗಾರರಿಗೆ 5% ಕೊಡಬೇಕು ಅಂತಕ್ಕಂಥದ್ದನ್ನು ಮತ್ತು 5% ಪರ್ಮನೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದೀವಿ. ಇವತ್ತು ಕೇಳಿರ್ತಕ್ಕಂಥದ್ದು ಫೀಡ್ ಕ್ವಾಲಿಟಿ ಇಲ್ಲ ಅಂತಕ್ಕಂಥದ್ದು ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಫೀಡ್ ಫ್ಯಾಕ್ಟ್ರಿನ ಅಧ್ಯಕ್ಷ ಜೊತೆ ಮತ್ತು ಎಲ್ಲ ನಿರ್ದೇಶಕರ ಜೊತೆ ಚರ್ಚೆಯನ್ನು ಮಾಡಿ ನಾವೇ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತಕ್ಕಂಥದ್ದನ್ನು ಪರಿಶೀಲನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಫೀಡನ್ನು ಕೂಡ ಸಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಸೊನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಈ ಹಾಲು ಉತ್ಪಾದಕ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ವಾರ್ಷಿಕ ಮಹಾಸಭೆ ಕಾರ್ಲಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಇವತ್ತು 9/9/25 ದಿನ ಒಂದು ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಸಭೆಗೆ ನಮ್ಮ ಹೊಸದಾಗಿ ನಾವು ಚುನಾಯಿತರಾದಂಥ ಸನ್ಮಾನ್ಯ ಶ್ರೀ ಕಡತಮಲಿ ಸತೀಶ್ ನಿರ್ದೇಶಕರು ಅವರು ಸಹ ಬಂದಿದ್ದರು. ಮತ್ತು ವಿಸ್ತರಣಾಧಿಕಾರಿಗಳು, ಡೈರೆಕ್ಟ್ರು ಇವರೆಲ್ಲ ಸಹ ಇಲ್ಲಿ ಬಂದು ನಮ್ಮ ಸಭೆಯನ್ನು ಯಶಸ್ವಿಯಾಗಿ, ಅಂದರೆ ರೈತರಿಗೆ ಏನು ಮಾಡಿದರೆ ಏನಾಗ್ಬೋದು, ಹಸು ಸಾಕೋದು ಹೆಂಗೆ, ಅಥವಾ ರೈತರ ಮಕ್ಕಳಿಗೆ ಉದ್ಯೋಗ ಬೇಕು ಅಂದರೆ ಯಾವ ರೀತಿ, ಯಾಕೆ ನೀವು ಹೋರಾಟ ಮಾಡಿ ಕೇಳೋದಿಲ್ಲ ಅಂತ ಎಲ್ಲ ವಿಚಾರನ ಹೇಳಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಈ ಹಾಲಿ ಏನು ನಾವು ನಿರ್ದೇಶಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಅವರು ಹೇಳಿದರು. ಅದರಿಂದ ನಾವೆಲ್ಲರೂ ಸಹ ಒಂದು ಉತ್ಸಾಹನ ನಾವು ಪಡ್ತಾಯಿದ್ದೀವಿ. ಆದರೆ ಕಾರ್ಯಗತ ಆಗಬೇಕು ಅಂದರೆ ಇನ್ನು 25 ವರ್ಷ ಅಂತ ಹೇಳಿದ್ರು ಅವರು. ಕಾರ್ಯಗತ ಇನ್ನು 25 ವರ್ಷ ಅಂದರೆ ನಾವಿನ್ನು 5 ವರ್ಷ ಇರ್ತೀವೋ 1 ವರ್ಷ ಇರ್ತೀವೋ ಅದು ಗೊತ್ತಿಲ್ಲ. ಮುಂದೆ ಇರೋವಂತಹ ಯುವಜನ, ಅದಕ್ಕೆ ನಾನು ಹೇಳಿದೆ ಯುವಕರು ಜಾಸ್ತಿ ಜನ ಬಂದಿದ್ದೀರಪ್ಪ, ಯುವಕರು ಮುಂದೆ ಇದನ್ನು ನಡೆಸ್ರಯ್ಯ ಅಂತಲೇ ಹೇಳಿದೆ. ಅವ್ರಿಗೂ ಸಹ ಒಂದು ಪ್ರಾತಿನಿಧ್ಯನ ಕೊಟ್ಟು ಈ ಸಂಘನ ಹೆಚ್ಚಿಗೆ ರೀತಿಯಲ್ಲಿ ನಡೆಸಲಿ. ಅಥವಾ ಹಾಲು ಈಗ ಏನಾಗಿದೆ ಅಂದರೆ ಆ ದನ ಕಟ್ಕೊಂಡಿರೋರ ಮನೆಗೆ ಎಣ್ಣೆ ಕೊಡೋಲ್ಲ. ಆದ್ದರಿಂದ ಜನಗಳೇನು ಮಾಡ್ಯಾರೆ, ದನಗಳನ್ನೆಲ್ಲ ಮಾರ ಹಾಕ್ಬಿಟ್ಟು 1-2 ಅಥವಾ ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ಕುಣ್ಕೊಂಬತ್ತಾರೆ. ಅಯ್ಯೋ ನಮ್ಮನ್ನು ಕರ್ಮನ ಹಾಕಿ ಅಂತ ನಾವು ನೋಡಿ ಏನೋ ಬಂದ್ಬಿಟ್ಟೆ. ಆದ್ದರಿಂದ ನಾವು ಜನ ಮುಂದೆ ಉತ್ಪಾದನೆ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ನನಗೆ ಅಷ್ಟೊಂದಾಗಿ ಭರವಸೆ ಇಲ್ಲ. ಕಾರಣ ಈಗ ಅವ್ರು ಹೇಳಿದ್ರು ಯುವಕರು ಏನಾದರೂ ಫಾರಮ್ ಮಾಡೋಂಗಿದ್ರೆ ಅಂಥೇಳಿ, ಅಂಥ ಯುವಕರೇನೋ ಬಂದು ಒಂದು 4-5 ಕಡೆ ಫಾರಮ್ ಮಾಡಿದರೆ ಹಾಲನ್ನು ನಾವಿಲ್ಲಿ ಹೆಚ್ಚಿಗೆ ಉತ್ಪಾದನೆ ಮಾಡ್ಬೋದು ಅಂತ ನನಗೆ ನಿರ್ದಿಷ್ಟವಾದ ಒಂದು ವಿಶ್ವಾಸ ಇದೆ.
ಅದರಿಂದ ಇಷ್ಟು ಹೇಳಿ ವರದಿ ಮುನಿರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.